ರಾಜ್ಯದಲ್ಲಿ ರಾಬರಿ ಆಗ್ತಾ ಇದೆ. ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಅಲ್ಲಿ ಅಣ್ಣಾಮಲೈ ಥರ ಚಾಟಿ ಬೀಸ್ಕೊತಾ ಇಲ್ಲ. ಇದೇ ವಿಜಯಪುರದಲ್ಲಿ ಇವತ್ತು 5 ಜನ ಒಬ್ಬ ಪಾಪದವನಿಗೆ ಹೊಡೆದ್ರು. ಅಲ್ಲಿ ಕೇಳೋಕ್ಕೆ ಜನ ಇರಲಿಲ್ಲ. ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತ್ತು, ಅರೆಸ್ಟ್ ಮಾಡಿಲ್ಲ ಅಂತಂದರೆ ಬಿಟ್ಟಾಕಿ ನಿಮ್ಮ ಕೆಲಸ ಅಂತೇಳಿ ಪೊಲೀಸರಿಗೆ ನೇರ ಸವಾಲು ಹಾಕ್ತು. ಕೆಲಸ ಬಿಟ್ಟು ಬನ್ನಿ, ನಾವು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡ್ತೀವಿ ಅಂತೇಳಿ ಹೇಳಿದ್ವಿ. ಯಾಕೆಂದರೆ ಬಡವರ ಬಗ್ಗೆ ಮಾತಾಡೋನು ಯಾರು ಬೇಡವೇನ್ರಿ? ತೋರಿಸ್ತೀನಿ ಆ ಸ್ಟೋರಿ ಹೆಂಗಾಯ್ತು ಅಂತೇಳಿ. ಈ ಸಮಾಜದಲ್ಲಿ ಪಾರ್ಟಿ ಅಲ್ಲ ಮುಖ್ಯ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳ್ತಾರೆ ಗೊತ್ತಾ, ನನಗೆ ಭಾಳ ಇಷ್ಟ ಆ ಮಾತು. ಪಾರ್ಟಿ ಬನೇಗಿ ಬಿಗಡೇಗಿ, ಸರ್ಕಾರ ಆಯೇಗಿ ಜಾಯೇಗಿ, ಲೇಕಿನ್ ಯೇ ದೇಶ್ ರೆಹನಾ ಚಾಹಿಯೇ. ಈ ಸಮಾಜ ಉಳಿಬೇಕ್ರಿ. ನೀವಿರ್ತೀರೋ ಬಿಡ್ತೀರೋ ಮತ್ತೊಂದು ಮಾಡ್ತೀರೋ, ಇಂಥ ದರೋಡೆಕೋರರ ಸಾಮ್ರಾಜ್ಯವನ್ನು ನಾವು ಮಾಡೋದು. 5 ಬಾರಿ ದರೋಡೆ, 5 ಕಡೆ, 93 ಲಕ್ಷ ಒಂದು ಕಡೆ, 12 ಕೋಟಿ ಒಂದು ಕಡೆ. ವಿಜಯಪುರದಲ್ಲಿ ನಿನ್ನೆ ಇವತ್ತು ಆ ಒಂದು ಪಾಪದ ಮಕ್ಕಳಿಗೆ ಹೊಡಿತಾ ಇದ್ದಾರೆ. ಅವ್ರ ಜಾತಿ ಯಾರೂ ಕೇಳಿಲ್ಲ, ನೀನು ನನ್ನ ಜಾತಿಯಪ್ಪ ಯಾಕೆ ಹೊಡಿತಾ ಇದ್ದಾರೆ, ಯಾವನು ಬಂದಿಲ್ಲ. ಮೈಸೂರಲ್ಲಿ ದರೋಡೆ, ಯಾರೂ ಮಾತಾಡ್ತಾ ಇಲ್ಲ ಇದರ ಬಗ್ಗೆ. ಆದರೂ ಆ ಸ್ಟೋರಿ ಕೂಡ ತೊಗೊಂಡಿದ್ದೀವಿ, ಈಗ ಹೇಳ್ತೀನಿ ಈ ಕತೆ. ರಮೇಶ್ ಜಾರಕಿಹೊಳಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳರು ವಿಜೇಂದ್ರಗೆ ರೆಬಲ್ ಆಗಿಬಿಟ್ಟಿದ್ದಾರೆ. ವಿಜೇಂದ್ರಗೂ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರು ಫ್ರೆಂಡ್ಸು ಅಂತ ಇವರಿಬ್ಬರ ಆರೋಪ. ಸಾವುಕಾರ್ಗೆ ಯಡಿಯೂರಪ್ಪ ಇಷ್ಟ. ಯಡಿಯೂರಪ್ಪ ಅವರನ್ನು ನಂಬಿಕೊಂಡೇ ಬಿ ಜೆ ಪಿಗೆ ಬಂದರು ರಮೇಶ್ ಜಾರಕಿಹೊಳಿನ ಪುಕ್ಷಟೆ ಬರಲಿಲ್ಲ ರೀ. 17 ಜನರನ್ನು ಬಂದರು. ಅದಕ್ಕೊಂದು ದಮ್ ಬೇಕು. 17 ಜನರನ್ನು ಸರಿಯೋ ತಪ್ಪ ಬೇರೆ. ಒಂದು ಅಸ್ತಿತ್ವದಲ್ಲಿರುವ ಸರ್ಕಾರವನ್ನು ಬೀಳಿಸಿ ಅದರಲ್ಲಿರುವಂಥ 17 ಶಾಸಕರನ್ನ ಕರ್ಕೊಂಬರೋದು, ಅವ್ರನ್ನ ಎಲೆಕ್ಷನಲ್ಲಿ ಗೆಲ್ಲಿಸೋದು, ಆ ನಂತರ ಮತ್ತೊಬ್ಬರನ್ನ ಮುಖ್ಯಮಂತ್ರಿ ಮಾಡೋದು, ಇದೆಲ್ಲ ಈಸಿ ಅಲ್ಲ. ಆದರೆ ರಮೇಶ್ ಜಾರಕಿಹೊಳಿ ಒಂದು ಕೆಲಸ ಮಾಡ್ಬೋದಾಗಿತ್ತು ಅವತ್ತು. ಇವತ್ತೇನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆ ನಿಂತಿದ್ದಾರೆ, ಅವತ್ತು ಒಂದು ಕಂಡೀಷನ್ ಹಾಕ್ಬೋದಾಗಿತ್ತು. ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಒಂದು ಹೋಮ್ ಮಿನಿಸ್ಟರ್ ಮಾಡಿ ಅಂತೇಳಿ. ನಾನು ಈಗಲೂ ಕೂಡ ಇಂಥ ರಾಬ್ರಿಗಳಾದಾಗ ನನಗೊಂದು ಆಸೆ ಈಗಲೂ ಇದೆ. ನಾವೊಂದು ಮೈಕ್ ಹಿಡಿಬೇಕು ಅವ್ರ ಮುಂದೆ. ಯಾರ ಮುಂದೆ? ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮುಂದೆ. ಯತ್ನಾಳ್ ಸಾಹೇಬ್ರೆ, ರಾಬರಿ ಆಗ್ತಾ ಇದೆಯಲ್ವ ರಾಜ್ಯ, ಈಗ ಮಾತಾಡಿ ನೀವು ಅಂತ ಹೇಳುವಾಗ ಅವರ ಬಾಯಿಂದ ಬೆಂಕಿ ಉಗುಳುವಂಥ ಮಾತುಗಳು ಬರಬೇಕಾಗಿತ್ತು. ಬರತ್ತೆ, ಬಹುಶಃ ಬರಬೇಕು. ಆ ಥರ ನಾನು ಸರಿ ಮಾಡ್ತೀನಿ ಅನ್ನೋಂಥ ಲೀಡ್ರ್ಗಳಿದಾರಲ್ಲ, ಬರಬೇಕು. ಅದು ಬಿಟ್ಬಿಟ್ಟು ನಮಗೆ ಅವನು ಚಾ ಕುಡಿತಾನೆ, ಖಾಲಿ ಸ್ಲಿಪ್ಪರ್ ಹಾಕಿರ್ತಾನೆ, ಒಂದೇ ಬಟ್ಟೆ ಹಾಕೋತಾನೆ. ಇನ್ನು ಯಾವನಿಗೆ ಬೇಕು? ನೀವು ಒಂದೇ ಬಟ್ಟೆ ಹಾಕಿ, ನಿಮ್ಗೆ ಅವಕಾಶ ಕೊಟ್ಟಿದ್ದಿಲ್ಲ. 4 ಬಟ್ಟೆ ಹಾಕ್ಕೊಳ್ಳಿ, ಕಾರಲ್ಲಿ ಹೋಗಿ, ಹೆಲಿಕಾಪ್ಟ್ರಲ್ಲೇ ಹೋಗಿ, ನೋ ಪ್ರಾಬ್ಲಮ್. ಮೊದಲೆಲ್ಲ ಬರ್ತಿತ್ತು ನೀವು ಬಸ್ಸ ಕಾರ್, ಇಲ್ಲ ಹೆಲಿಕಾಪ್ಟ್ರಲ್ಲೇ ಹೋಗಿ CM, ಯಾಕಂದರೆ ಕೆಲಸಗಳು ಜಾಸ್ತಿ ಆಗುತ್ತೆ. ಪುಂಡ ಪೋಖರಿಗಳಿಗೆ ನೀವು ನಾನು ಒಳ್ಳೆಯವನು, ನಾನು ಒಂದೇ ಬಟ್ಟೆ ಹಾಕ್ತೇನೆ, ನಾನು ಎಲ್ಲಿ ಬೇಕಿದ್ರೂ ಕೂತು ಟೀ ಕುಡಿತೇನೆ, ಇದೆಲ್ಲ ನಡೆಯಲ್ಲ ಸರ್. ದಂಡಂ ದಶಗುಣಂ. ಹೇಗೆ ಯಡಿಯೂರಪ್ಪನ ಮೇಲೆ ಪ್ರೀತಿನೋ, ವಿಜೇಂದ್ರ ಕಂಡ್ರೆ ಸಾವುಕಾರ್ಗೆ ಸಿಕ್ಕಾಪಟ್ಟೆ ಸಿಟ್ಟು. ಬಿಕಾಸ್ ಆಫ್ ನಾನು ಸೀನಿಯರ್ ರೀ, ಅವನೇನು ಅಂತ ಫಸ್ಟ್ ಟೈಮ್ MLA. ವಿಜೇಂದ್ರ ಕಂಡ್ರೆ ರಮೇಶ್ ಜಾರಕಿಹೊಳಿಗೆ ಯಾಕೆ ಸಿಟ್ಟು ಅಂತಂದರೆ, ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂದರೆ DCM DKC ಮತ್ತು ವಿಜೇಂದ್ರ CD ಫ್ಯಾಕ್ಟ್ರಿ ತೆರೆದಿದ್ದಾರೆ ಅಂತ. ಅಂದರೆ ಅವರು ಆರೋಪ ಮಾಡ್ತಾ ಇರೋದು ಇವ್ರದ್ದೆಲ್ಲ ಅಶ್ಲೀಲ CDಗಳನ್ನು ರೆಡಿ ಮಾಡಿಬಿಟ್ಟು ಆಯಾ ಟೈಮ್ಗೆ ಬಿಡೋದು ಅಂತ. ರಮೇಶ್ ಜಾರಕಿಹೊಳಿ CD ಹಿಂದೆ ಇಬ್ಬರ ಕೈವಾಡ ಇದೆ ಅಂಥೇಳಿ ಇವ್ರು ಹೇಳ್ತಿರೋದು. ಯಾರು? ಬಸವನಗೌಡ ಪಾಟೀಲ್ ಯತ್ನಾಳ್. CD ಹರಿಬಿಟ್ಟಿದ್ದೆ DK ಶಿವಕುಮಾರ್ ಮತ್ತು ವಿಜಯೇಂದ್ರ ಅಂತ ಒಂದು ಆರೋಪ ಕೇಳಿ ಬಂದಿತ್ತು. DK ಶಿವಕುಮಾರ್ ಅಂತ ಇವ್ರು ಹೇಳ್ತಾ ಇದ್ರು, ಮಾನಾಯಕ ಅಂತ. ಈಗ ವಿಜೇಂದ್ರ ಅವರನ್ನು ಸೇರಿಸಿರೋದು ಬಸವನಗೌಡ ಪಾಟೀಲ್ ಯತ್ನಾಳ್. ಇದೇ ಕಾರಣಕ್ಕೆ DKC ಅಂದರು ಸಾವುಕಾರ್ ತಿಳಿದು ಹೇಳ್ತಾರೆ, DKC ಹೇಳಿದ್ರು ತಿಳಿದು ಹೇಳ್ತಾರೆ. ವಿಜೇಂದ್ರ ಅಂದರೆ ರಮೇಶ್ ಜಾರಕಿಹೊಳಿ ಸಿಟ್ಟಾಗ್ತಾರೆ. ಇಷ್ಟು ಕತೆ. ರಾಜ್ಯದಲ್ಲಿ ರಾಬರಿ ಆಗ್ತಾ ಇದೆ. ಅದರ ಬಗ್ಗೆ ಯಾರೂ ಮಾತಾಡ್ತಾ ಇಲ್ಲ, ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಅಲ್ಲಿ ಅಣ್ಣಾಮಲೈ ಥರ ಚಾಟಿ ಬೀಸ್ಕೊತಾ ಇಲ್ಲ. ಇದೇ ವಿಜಯಪುರದಲ್ಲಿ ಇವತ್ತು 5 ಜನ ಒಬ್ಬ ಪಾಪದವನಿಗೆ ಹೊಡೆದ್ರು. ಅಲ್ಲಿ ಕೇಳೋಕ್ಕೆ ಜನ ಇರಲಿಲ್ಲ.
ರಿಪಬ್ಲಿಕ್ ಕನ್ನಡ ಧ್ವನಿ ಎತ್ತಿತ್ತು, ಅರೆಸ್ಟ್ ಮಾಡಿಲ್ಲ ಅಂತಂದರೆ ಬಿಟ್ಟಾಕಿ ನಿಮ್ಮ ಕೆಲಸ ಅಂತೇಳಿ ಪೊಲೀಸರಿಗೆ ನೇರ ಸವಾಲು ಹಾಕ್ತು. ಕೆಲಸ ಬಿಟ್ಟು ಬನ್ನಿ, ನಾವು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಕೊಡ್ತೀವಿ ಅಂತೇಳಿ ಹೇಳಿದ್ವಿ. ಯಾಕೆಂದರೆ ಬಡವರ ಬಗ್ಗೆ ಮಾತಾಡೋನು ಯಾರು ಬೇಡವೇನ್ರಿ? ತೋರಿಸ್ತೀನಿ ಆ ಸ್ಟೋರಿ ಹೆಂಗಾಯ್ತು ಅಂತೇಳಿ. ಈ ಸಮಾಜದಲ್ಲಿ ಪಾರ್ಟಿ ಅಲ್ಲ ಮುಖ್ಯ. ಅಟಲ್ ಬಿಹಾರಿ ವಾಜಪೇಯಿ ಒಂದು ಮಾತು ಹೇಳ್ತಾರೆ ಗೊತ್ತಾ, ನನಗೆ ಭಾಳ ಇಷ್ಟ ಆ ಮಾತು. ಪಾರ್ಟಿ ಬನೇಗಿ ಬಿಗಡೇಗಿ ಸರ್ಕಾರ ಆಯೇಗಿ ಜಾಯೇಗಿ ಲೇಕಿನ್ ಯೇ ದೇಶ್ ರೆಹನಾ ಚಾಹಿಯೆ. ಈ ಸಮಾಜ ಉಳಿಬೇಕ್ರಿ. ನೀವಿರ್ತೀರೋ ಬಿಡ್ತೀರೋ ಮತ್ತೊಂದು ಮಾಡ್ತೀರೋ, ಇಂಥ ದರೋಡೆಕೋರರ ಸಾಮ್ರಾಜ್ಯವನ್ನು ನಾವು ಮಾಡೋದು. 5 ಬಾರಿ ದರೋಡೆ, 5 ಕಡೆ, 93 ಲಕ್ಷ ಒಂದು ಕಡೆ, 12 ಕೋಟಿ ಒಂದು ಕಡೆ. ವಿಜಯಪುರದಲ್ಲಿ ನಿನ್ನೆ ಇವತ್ತು ಆ ಒಂದು ಪಾಪದ ಮಕ್ಕಳಿಗೆ ಹೊಡಿತಾ ಇದ್ದಾರೆ. ಅವ್ರ ಜಾತಿ ಯಾರೂ ಕೇಳಿಲ್ಲ, ನೀನು ನನ್ನ ಜಾತಿಯಪ್ಪ ಯಾಕೆ ಹೊಡಿತಾ ಇದ್ದಾರೆ, ಯಾವನು ಬಂದಿಲ್ಲ. ಮೈಸೂರಲ್ಲಿ ದರೋಡೆ, ಯಾರೂ ಮಾತಾಡ್ತಾ ಇಲ್ಲ ಇದರ ಬಗ್ಗೆ. ಆದರೂ ಆ ಸ್ಟೋರಿ ಕೂಡ ತೊಗೊಂಡಿದ್ದೀವಿ, ಈಗ ಹೇಳ್ತೀನಿ ಈ ಕತೆ. ರಮೇಶ್ ಜಾರಕಿಹೊಳಿ ಮತ್ತು ಬಸವನಗೌಡ ಪಾಟೀಲ್ ಯತ್ನಾಳರು ವಿಜೇಂದ್ರಗೆ ರೆಬಲ್ ಆಗಿಬಿಟ್ಟಿದ್ದಾರೆ. ವಿಜೇಂದ್ರಗೂ ಏನು ಮಾಡೋಕ್ಕೆ ಗೊತ್ತಾಗ್ತಾ ಇಲ್ಲ. ಒಂದು ಕಡೆ ವಿಜೇಂದ್ರ ಮತ್ತು ಡಿ ಕೆ ಶಿವಕುಮಾರ್ ಅವರು ಫ್ರೆಂಡ್ಸು ಅಂತ ಇವರಿಬ್ಬರ ಆರೋಪ. ಸಾವುಕಾರ್ಗೆ ಯಡಿಯೂರಪ್ಪ ಇಷ್ಟ. ಯಡಿಯೂರಪ್ಪ ಅವರನ್ನು ನಂಬಿಕೊಂಡೇ ಬಿ ಜೆ ಪಿಗೆ ಬಂದರು ರಮೇಶ್ ಜಾರಕಿಹೊಳಿನ ಪುಕ್ಷಟೆ ಬರಲಿಲ್ಲ ರೀ. 17 ಜನರನ್ನು ಬಂದರು. ಅದಕ್ಕೊಂದು ದಮ್ ಬೇಕು. 17 ಜನರನ್ನು ಸರಿಯೋ ತಪ್ಪ ಬೇರೆ. ಒಂದು ಅಸ್ತಿತ್ವದಲ್ಲಿರುವ ಸರ್ಕಾರವನ್ನು ಬೀಳಿಸಿ ಅದರಲ್ಲಿರುವಂಥ 17 ಶಾಸಕರನ್ನ ಕರ್ಕೊಂಬರೋದು, ಅವ್ರನ್ನ ಎಲೆಕ್ಷನಲ್ಲಿ ಗೆಲ್ಲಿಸೋದು, ಆ ನಂತರ ಮತ್ತೊಬ್ಬರನ್ನ ಮುಖ್ಯಮಂತ್ರಿ ಮಾಡೋದು, ಇದೆಲ್ಲ ಈಸಿ ಅಲ್ಲ. ಆದರೆ ರಮೇಶ್ ಜಾರಕಿಹೊಳಿ ಒಂದು ಕೆಲಸ ಮಾಡ್ಬೋದಾಗಿತ್ತು ಅವತ್ತು. ಇವತ್ತೇನು ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಜೊತೆ ನಿಂತಿದ್ದಾರೆ, ಅವತ್ತು ಒಂದು ಕಂಡೀಷನ್ ಹಾಕ್ಬೋದಾಗಿತ್ತು, ಬಸವನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಒಂದು ಹೋಮ್ ಮಿನಿಸ್ಟರ್ ಮಾಡಿ ಅಂತೇಳಿ. ನಾನು ಈಗಲೂ ಕೂಡ ಇಂಥ ರಾಬ್ರಿಗಳಾದಾಗ ನನಗೊಂದು ಆಸೆ ಈಗಲೂ ಇದೆ. ನಾವೊಂದು ಮೈಕ್ ಹಿಡಿಬೇಕು ಅವ್ರ ಮುಂದೆ. ಯಾರ ಮುಂದೆ? ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಮುಂದೆ. ಯತ್ನಾಳ್ ಸಾಹೇಬ್ರೆ, ರಾಬರಿ ಆಗ್ತಾ ಇದೆಯಲ್ವ ರಾಜ್ಯ, ಈಗ ಮಾತಾಡಿ ನೀವು ಅಂತ ಹೇಳುವಾಗ ಅವರ ಬಾಯಿಂದ ಬೆಂಕಿ ಉಗುಳುವಂಥ ಮಾತುಗಳು ಬರಬೇಕಾಗಿತ್ತು. ಬರತ್ತೆ, ಬಹುಶಃ ಬರಬೇಕು. ಆ ಥರ ನಾನು ಸರಿ ಮಾಡ್ತೀನಿ ಅನ್ನೋಂಥ ಲೀಡ್ರ್ಗಳಿದಾರಲ್ಲ, ಬರಬೇಕು. ಅದು ಬಿಟ್ಬಿಟ್ಟು ನಮಗೆ ಅವನು ಚಾ ಕುಡಿತಾನೆ, ಖಾಲಿ ಸ್ಲಿಪ್ಪರ್ ಹಾಕಿರ್ತಾನೆ, ಒಂದೇ ಬಟ್ಟೆ ಹಾಕೋತಾನೆ. ಇನ್ನು ಯಾವನಿಗೆ ಬೇಕು? ನೀವು ಒಂದೇ ಬಟ್ಟೆ ಹಾಕಿ, ನಿಮ್ಗೆ ಅವಕಾಶ ಕೊಟ್ಟಿದ್ದಿಲ್ಲ, 4 ಬಟ್ಟೆ ಹಾಕ್ಕೊಳ್ಳಿ. ಕಾರಲ್ಲಿ ಹೋಗಿ, ಹೆಲಿಕಾಪ್ಟ್ರಲ್ಲೇ ಹೋಗಿ, ನೋ ಪ್ರಾಬ್ಲಮ್. ಮೊದಲೆಲ್ಲ ಬರ್ತಿತ್ತು ನೀವು ಬಸ್ಸ ಕಾರ್, ಇಲ್ಲ ಹೆಲಿಕಾಪ್ಟ್ರಲ್ಲೇ ಹೋಗಿ CM, ಯಾಕಂದರೆ ಕೆಲಸಗಳು ಜಾಸ್ತಿ ಆಗುತ್ತೆ. ಹುಂಡ ಪೋಖರಿಗಳಿಗೆ ನೀವು ನಾನು ಒಳ್ಳೆಯವನು, ನಾನು ಒಂದೇ ಬಟ್ಟೆ ಹಾಕ್ತೇನೆ, ನಾನು ಎಲ್ಲಿ ಬೇಕಿದ್ರೂ ಕೂತು ಟೀ ಕುಡಿತೇನೆ, ಇದೆಲ್ಲ ನಡೆಯಲ್ಲ ಸರ್. ದಂಡಂ ದಶಗುಣಂ. ಹೇಗೆ ಯಡಿಯೂರಪ್ಪನ ಮೇಲೆ ಪ್ರೀತಿನೋ, ವಿಜೇಂದ್ರ ಕಂಡ್ರೆ ಸಾವುಕಾರ್ಗೆ ಸಿಕ್ಕಾಪಟ್ಟೆ ಸಿಟ್ಟು. ಬಿಕಾಸ್ ಆಫ್ ನಾನು ಸೀನಿಯರ್ ರೀ, ಅವನೇನು ಅಂತ ಫಸ್ಟ್ ಟೈಮ್ MLA. ವಿಜೇಂದ್ರ ಕಂಡ್ರೆ ರಮೇಶ್ ಜಾರಕಿಹೊಳಿಗೆ ಯಾಕೆ ಸಿಟ್ಟು ಅಂತಂದರೆ, ಇವತ್ತು ಬಸವನಗೌಡ ಪಾಟೀಲ್ ಯತ್ನಾಳ್ ಅದಕ್ಕೆ ಉತ್ತರವನ್ನು ಕೊಟ್ಟಿದ್ದಾರೆ. ಯಾಕಂದರೆ DCM DKC ಮತ್ತು ವಿಜಯೇಂದ್ರ CD ಫ್ಯಾಕ್ಟ್ರಿ ತೆರೆದಿದ್ದಾರೆ ಅಂತ. ಅಂದರೆ ಅವರು ಆರೋಪ ಮಾಡ್ತಾ ಇರೋದು ಇವ್ರದೆಲ್ಲ ಅಶ್ಲೀಲ ಸಿಡಿಗಳನ್ನು ರೆಡಿ ಮಾಡಿಬಿಟ್ಟು ಆಯಾ ಟೈಮ್ಗೆ ಬಿಡೋದು ಅಂತ. ರಮೇಶ್ ಜಾರಕಿಹೊಳಿ CD ಹಿಂದೆ ಇಬ್ಬರ ಕೈವಾಡ ಇದೆ ಅಂಥೇಳಿ ಇವ್ರು ಹೇಳ್ತಿರೋದು. ಯಾರು? ಬಸವನಗೌಡ ಪಾಟೀಲ್ ಯತ್ನಾಳ್. CD ಹರಿಬಿಟ್ಟಿದ್ದೆ DK ಶಿವಕುಮಾರ್ ಮತ್ತು ವಿಜಯೇಂದ್ರ ಅಂತ ಒಂದು ಆರೋಪ ಕೇಳಿ ಬಂದಿತ್ತು. DK ಶಿವಕುಮಾರ್ ಅಂತ ಇವ್ರು ಹೇಳ್ತಾ ಇದ್ರು, ಮಾನಾಯಕ ಅಂತ. ಈಗ ವಿಜೇಂದ್ರ ಅವರನ್ನು ಸೇರಿಸಿರೋದು ಬಸವನಗೌಡ ಪಾಟೀಲ್ ಯತ್ನಾಳ್. ಇದೇ ಕಾರಣಕ್ಕೆ DKC ಅಂದರು ಸಾವುಕಾರ್ ಸಿಡಿದು ಹೇಳ್ತಾರೆ, DKC ಹೇಳಿದ್ರು ಸಿಡಿದು ಹೇಳ್ತಾರೆ. ವಿಜೇಂದ್ರ ಅಂದರೆ ರಮೇಶ್ ಜಾರಕಿಹೊಳಿ ಸಿಟ್ಟಾಗ್ತಾರೆ. ಇಷ್ಟು ಕತೆ.